ರಾಜ್ಯದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ದಿನೇ ದಿನೇ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಜಾಗೃತಿ ಅಭಿಯಾನ ಆರಂಭಿಸಿದೆ. ಬೆಳಗಾವಿ ಜಿಲ್ಲೆ ಕೇರೂರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರು ಹಾಗೂ ಸಿಬ್ಬಂದಿ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಸರ್ಕಾರಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತೆ ಜಾಗೃತಿ ಮೂಡಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಶಿವಾನಂದ ವಾಳಕೆ, ಇಲ್ಲಿನ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿವೆ, ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ, ಹಾಗಾಗಿ ವಿದ್ಯಾರ್ಥಿಗಳು ಇದರ ಸೌಲಭ್ಯ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರೈವೇಟ್ಗೆ ಮತ್ತು ಗೌರ್ಮೆಂಟ್ಗೆ ಕಾಲೇಜ್ಗೆ ಪ್ರೈವೇಟ್ದವ್ರಿಗೆ ಏನೈತ್ರಿ, ಏನೆಲ್ಲ ಒಂದು ಬುಕ್ಸ್ ತೊಗೋಬೇಕಾದ್ರೆ ದುಡ್ಡು ತುಂಬಬೇಕು, ಆಮೇಲೆ ಆ ಟ್ಯೂಷನ್ ಎ ಟ್ಯೂಷನ್ ಅದಕ್ಕೆಲ್ಲ ದುಡ್ಡು ತುಂಬಬೇಕು. ಇದು ಗೌರ್ಮೆಂಟ್ ಕಾಲೇಜಿಂದ ನಮಗೆ ಸೌಲಭ್ಯ ಚಲೋ, ದುಡ್ಡು ಕಮ್ಮಿ ರೀ, ಹುಡುಗರ ಶಿಕ್ಷಣ ಬಿ ಚಲೋ ಐತ್ರಿ. ಪ್ರೈವೇಟ್ದಾಗ ಏನು ತಗೋದಾರ ದುಡ್ಡು ಕೊಟ್ಟು ತಗೋಬೇಕು. ಗೌರ್ಮೆಂಟ್ ಕಾಲೇಜ್ ಪಾಲಕರಾದ ಸುಶಾಂತ ವಾಳಕೆ, ಖಾಸಗಿ ಶಾಲೆಯಲ್ಲಿ ಸಾಕಷ್ಟು ಹಣ ವೆಚ್ಚ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಬದಲಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಡಿಮೆ ಶುಲ್ಕದಲ್ಲಿ ಮಕ್ಕಳನ್ನು ಓದಿಸುವುದು ಸೂಕ್ತ ಎಂದು ಹೇಳಿದರು. ಹೈಸ್ಕೂಲ್ ಪ್ರತಿಯೊಂದು ಪ್ರೈವೇಟ್ ಇವು ಎಲ್ಲ ಶಾಲೆಗಳಿಗೆ ತಿರುಗಾಡಿ ಮನೆ ತೆರಳಿ ಅವ್ರ ನಮ್ಮ ಶಾಲೆ ಅಡ್ಮಿಷನ್ ಜಾಸ್ತಿ ಮಾಡಬೇಕು. ಮತ್ತು CET ನೀಟ ಈ ಎಕ್ಸಾಮನ್ನು ನಮ್ಗೆ ಫ್ರೀ ಆಗಿ ಸಿಗ್ತಾವೆ. ಕೋಚಿಂಗ್ ಎಲ್ಲ ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ಮುಖ್ಯೋಪಾಧ್ಯಾಯರಾದ ಶ್ರೀಶೈಲ ಕೋಲಾರ, ಈ ಕಾಲೇಜು ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣವನ್ನು 18 ವರ್ಷಗಳಿಂದ ನೀಡುತ್ತಾ ಬಂದಿದೆ. ಇಲ್ಲಿ ಅತ್ಯುತ್ತಮವಾದ ಗ್ರಂಥಾಲಯ ಮತ್ತು ಪ್ರಯೋಗಾಲಯ ವ್ಯವಸ್ಥೆಗಳಿವೆ ಎಂದು ಹೇಳಿದರು. ಸರ್ಕಾರದ ನಿಯಮದ ಪ್ರಕಾರ ಉಚಿತವಾಗಿರತಕ್ಕಂಥ ಕೋಚಿಂಗ್ ಅನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಉತ್ತಮವಾಗಿರತಕ್ಕಂಥ ಸುಸಜ್ಜಿತವಾಗಿರತಕ್ಕಂಥ ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ. ಅದರ ಜೊತೆಗೆ ಮಕ್ಕಳ ಸ್ನೇಹಿ ಆಗಿರ್ತಕ್ಕಂಥ ಪಾರಿಸರಿಕ ವ್ಯವಸ್ಥೆ ನಮ್ಮಲ್ಲಿದೆ. ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿ ಯಾವುದಕ್ಕೂ ಸಹಿತ ಕಡಿಮೆ ಇಲ್ಲ.